ನಮಗೂ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ಫೆಬ್ರವರಿ ಫಸ್ಟ್ ವೀಕಲ್ಲಿ ಅವರು ಮೋಸ್ಟ್ಲಿ ಕರ್ನಾಟಕಕ್ಕೆ ಬರ್ತೀನಿ, ಬಂದು ಅಲ್ಲಿ ನಾನು ಪಾರ್ಟಿಯ ಸಂಘಟನೆ ಬಗ್ಗೆ ನಾನು ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ನಾನು ಸ್ವಾಗತ ಮಾಡಿದ್ದೀನಿ, ಬನ್ನಿ ದಯವಿಟ್ಟು ಮೊದಲ ಬಾರಿ ಬರ್ತಾ ಇದ್ದೀರಾ, ಬಂದು ಪಕ್ಷಕ್ಕೆ ಇನ್ನಷ್ಟು ಉರುಪು ಬರುತ್ತೆ ಅಂತ ಹೇಳಿ ನಾನು ಅವರಿಗೆ ವಿನಂತಿಯನ್ನು ಮಾಡಿದ್ದೀನಿ. ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಪಕ್ಷದ ವಿಚಾರವಾಗಿ ಏನೋ ಚರ್ಚೆ ಆಯಿತು? ಇಲ್ಲ, ಪಕ್ಷದ ಅಂತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಯಿತು. ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಹಲವಾರು ಬಿಲ್లుಗಳನ್ನು ತಂದಿದ್ದಾರೆ, ಬಿ ಜೆ ಪಿಯನ್ನು ಹತ್ತಿಕ್ಕುವಂಥದ್ದಕ್ಕೆ, ವಾಕ್ ಸ್ವಾತಂತ್ರ್ಯವನ್ನು ಕಡಿತ ಮಾಡಿದ್ದಾರೆ. ಮತ್ತು ಮುಸ್ಲಿಮರ ಓಲೈಕೆ ಮಾಡ್ತಾ ಇರುವಂಥ ಒಂದು ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ, ಇವೆಲ್ಲನೂ ಕೂಡ ಲವ್ ಜಿಹಾದ್, ಇವೆಲ್ಲದರ ಬಗ್ಗೆನೂ ಕೂಡ ನಾವು ಅವರಿಗೆ ಹೇಳಿದ್ದೀರಿ. ಸೊ ಒಟ್ಟಾರೆ ಕರ್ನಾಟಕಕ್ಕೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ. ಈಗ ತಮಿಳುನಾಡು ಬೇರೆ ಬೇರೆ ಎಲೆಕ್ಷನ್ಸ್ ಇದೆ, ಅದರ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆ ಮಾಡ್ತಾಯಿದ್ರು. ಸೌಹಾರ್ದತ ಮಾತುಕತೆ ಆಯಿತು. ಸಲಹೆ ನಿರ್ದೇಶನ ಏನಾದರೂ ಇತ್ತು? ಇಲ್ಲ, ಒಟ್ಟಿಗೆ ಎಲ್ಲ ಪಾರ್ಟಿಯನ್ನು ಒಟ್ಟಿಗೆ ಎಲ್ಲ ಕಟ್ಟೋಣ ಅನ್ನೋ ಮಾತನ್ನು ಹೇಳಿದ್ದಾರೆ, ಆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸರ್, ಇವತ್ತು CM ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಾರೆ. ಕರ್ನಾಟಕ CM ಸಿದ್ದರಾಮಯ್ಯ ಅವರು ದೇವರಾಜು ಅರಸು ಅವರ ದಾಖಲೆಯನ್ನು ಸರಿಗಟ್ತಾ ಇರುವಂಥದ್ದು ಇವತ್ತು. ಹಾಂ, ಮನುಷ್ಯ ಎಷ್ಟು ವರ್ಷ ಬದುಕಿದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮನುಷ್ಯ ಈ ಸಮಾಜಕ್ಕೆ ಏನು ಒಳ್ಳೆ ಕೆಲಸ ಮಾಡಿದ್ದಾನೆ ಅನ್ನೋದು ಇಂಪಾರ್ಟೆಂಟು. ಸ್ವಾಮಿ ವಿವೇಕಾನಂದ ಅವರೆಲ್ಲ 50 ವರ್ಷ, ಶಿವಾಜಿ ಅವರೆಲ್ಲ 50 ವರ್ಷದ ಒಳಗಡೆ ಅವರು ಜೀವನವನ್ನು ಬಿಟ್ಟರು ಅವರೆಲ್ಲರೂ ಕೂಡ. ಆದರೆ ಸಮಾಜ ಇವತ್ತು ಅವ್ರನ್ನ ನೆನಪು ಮಾಡ್ಕೊತಾ ಇದೆ. ಈ ಯಾರ್ದೋ ದಾಖಲೆ ಮುರಿಯೋದ್ರಿಂದ ಅದರಿಂದ ಭಾಗ್ಯ ಏನು ಬಂದಿದೆ ಕರ್ನಾಟಕಕ್ಕೆ? ದಿನನಿತ್ಯ ಕರ್ನಾಟಕದಲ್ಲಿ ಲವ್ ಜಿಹಾದ್ ಹೆಸರಲ್ಲಿ ಹೆಣ್ಣುಮಕ್ಕಳ ಹತ್ಯೆಗಳಾಗ್ತಾಯಿದೆ. ಇಲ್ಲಿ ಎಲ್ಲ ಹಿಂದೂ ಧಾರ್ಮಿಕ ದೇವಸ್ಥಾನಗಳ ಮೇಲೆ ಹಲ್ಲೆ ನಡೀತಾ ಇದೆ, ಅದರ ಬಗ್ಗೆ ಚಕಾರ ಮಾತಿಲ್ಲ. ಕರ್ನಾಟಕದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಮುಟ್ಟಿಬಿಟ್ಟಿದೆ, ಎಲ್ಲ ಬೆಲೆಗಳನ್ನು ಏರಿಸ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತೂ ನೆಲ ಕಚ್ಚೋಬಿಟ್ಟಿದೆ. ಇದ್ರ ಮಧ್ಯೆನೂ ಕೂಡ ನಾನೇನೋ ಸಾಧನೆ ಮಾಡಿದ್ದೀನಿ ಅಂತ ತಿಳ್ಕೊಂಡ್ರೆ ಅದು ಅವರು ವೈಯಕ್ತಿಕ ಅಷ್ಟೇ. ಅವರು ಈ ಸಮಾಜಕ್ಕೆ, ಕರ್ನಾಟಕಕ್ಕೆ ಏನು ನನ್ನ ತಿಳಿದ ಪ್ರಕಾರ ಆ ಥರದ ಈ ದೇವರಾಜರಕ್ಕೆ ಹೋಲಿಕೆ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದಲ್ಲ, ಸರಿ ಇಲ್ಲ. ಅದು ಒಬ್ಬೊಬ್ಬ ವ್ಯಕ್ತಿಗೂ ಅವ್ರದ್ದೇ ಆದಂಥ ಹಿನ್ನೆಲೆ, ಚರಿತ್ರೆ, ಸಮಾಜಕ್ಕೆ ಮಾಡಿದಂಥ ಕೆಲಸಗಳಿರುತ್ತೆ. ಅದು ಸಿದ್ದರಾಮಯ್ಯನವ್ರಿಗೆ ಅವ್ರಿಗೇನಿದೆ ಅದನ್ನು ಮಾಡಲಿ. ಅದು ದೇವರಾಜ ಅರಸವ್ರಿಗೆ ಹೋಲಿಕೆ ಮಾಡ್ಕೊಳೋದು, ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ದೇವರಾಜ ಅರಸೇನೆ, ಸಿದ್ದರಾಮಯ್ಯ. ಸರ್, ಈಗ ಬಳ್ಳಾರಿಯಿಂದ BJPಯನ್ನು ಪಾದಯಾತ್ರೆ ಮಾಡುತ್ತೆ ಅನ್ನುವಂಥದ್ದಿದೆ. ಮತ್ತು ಶ್ರೀರಾಮುಲು ಅವರು ನಾವು ಈ ಥರದ ಯೋಚನೆ ಇದೆ ಪಕ್ಷದಲ್ಲಿ ಅಂತ ಏನು ಹೇಳಿದ್ದಾರೆ. ಇನ್ನು ಪಾರ್ಟಿಯಲ್ಲಿ ಆ ಥರದ್ದೇನೂ ಚರ್ಚೆ ಆಗಿಲ್ಲ. ಶ್ರೀರಾಮುಲು ಅವರ ಸ್ಟೇಟ್ಮೆಂಟು ನಾನು ನೋಡಿದ್ದೀನಿ. ನಾನು ಕೂಡ ಹೋಗಿ ನಾನು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರೆಲ್ಲ ಕುಳಿತು ಮಾತಾಡಿದ್ದೀನಿ. ನಾನು ಅಲ್ಲಿ ಬಳ್ಳಾರಿಗೆ ಈ ಘಟನೆ ಆದ ತಕ್ಷಣವೇ ನಾನು ಹೋಗಿದ್ದೆ. ಒಬ್ಬ ಶಾಸಕರ ಮನೆ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾರೆ, ಸಾವಿರಾರು ಜನನ ಕರ್ಕೊಂಬಂದು ಸುಟ್ಟಾಕ್ಬಿಡ್ತೀನಿ ಅಂತ ಬೈದಿಯಲ್ಲಿ ನಿಂತ್ಕೊಂಡು ಮಾಧ್ಯಮದ ಮುಂದೆ ಮಾತಾಡ್ತಾರೆ, ಇಡೀ ಬಳ್ಳಾರಿಗೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳ್ತಾರೆ. ಇವೆಲ್ಲ ನೋಡಿದ್ರೆ ಏನು ಗೂಂಡಾಗಿರಿಯ ಪರಮಾವಧಿ ಅಂತ ಅನಿಸ್ತೈತೆ. ಇದೊಂದೇ ಅಂತಲ್ಲ, ಮೊನ್ನೆ ಜಿಲ್ಲಾ ಪಂಚಾಯಿತಿ ಮೀಟಿಂಗಲ್ಲಿ BJP ಶಾಸಕರ ಮೇಲೆ ಹಲ್ಲೆ ಪ್ರಯತ್ನ ಮಾಡ್ತು. ಮೊನ್ನೆ ಸೋಮಣ್ಣ ಅವರು ರೈಲ್ವೆ ಉದ್ಘಾಟನೆಗೆ ಹೋದಾಗ ಸೋಮಣ್ಣ ಅವ್ರ ಮೇಲೂ ಕೂಡ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಇದೆಲ್ಲ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಇದೆಯಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗದೇ ಇರೋವಂಥ ಪರಿಸ್ಥಿತಿಗೆ ಇವತ್ತು ನಾವು ಮುಟ್ಟಿದ್ರಿ. ಬಳ್ಳಾರಿ ವಿಚಾರ ಅಂತಲೂ ಕೂಡ ಇದು ಯಾರೂ ಕೂಡ ಒಪ್ಪುವಂಥ ವಿಚಾರ ಅಲ್ಲ. ಇವತ್ತು DK ಶಿವಕುಮಾರ್ ಅವರು ಹೋಗಿದ್ದಾರೆ. ಒಬ್ಬ ಸರ್ಕಾರದ ಮಂತ್ರಿಯಾಗಿ ಹೋದವರು ಕೊಲೆ ಆದವ್ರು ಯಾರು, ಕೊಲೆಗೆ ಕಾರಣ ಏನು, ಕೊಲೆ ಮಾಡಿದವನು ಯಾರು, ಮಾಡಿಸ್ತವ್ರು ಯಾರು, ಅದರ ಬಗ್ಗೆ ತನಿಖೆ ಆಗಬೇಕಾಯಿತು, ಚರ್ಚೆ ಆಗಬೇಕಾಯಿತು. ಅದು ಬಿಟ್ಬಿಟ್ಟು ನನಗೆ ಇರೋ ಮಾಹಿತಿ ಪ್ರಕಾರ 2 ಪೋಸ್ಟ್ ಮಾರ್ಟಮ್ ಮಾಡೋದು, 2 ಸರಿ ದಾಖಲೆಗಳನ್ನು ತಿದ್ದುವಂಥದ್ದು, ಇವೆಲ್ಲ ಅರ್ಥ ಏನು ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ.
ಅದೇ ಗುಂಡು ಏನಾದ್ರೂ ಜನಾರ್ದನ್ ರೆಡ್ಡಿ ಕಡೆಯಿಂದ ಅವರ ಗನ್ಮ್ಯಾನ್ಗಳ ಕಡೆಯಿಂದ ಬಂದಿದ್ರೆ ಬಿಡೋರ ಇಷ್ಟೊತ್ತಿಗೆ? ಎಷ್ಟು ರಾಮ್ಫಲ ಇಡೀ ದೇಶಕ್ಕೆ ಹೋಗೋ ಥರ ಮಾಡ್ತಾಯಿದ್ರು. ಈಗ ಅವ್ರದ್ದೇ ಗುಂಡು, ಅವ್ರದ್ದೇ ಕಾರ್ಯಕರ್ತ ಸತ್ತಿದ್ದಾನೆ, ಇನ್ನು ಮೀನಾವೇಶ ಎಣಿಸ್ತಾ ಇದ್ದಾರೆ. ಕೇಳಿದರೆ ನೋಡಿ, ಸಮ ಅಂತೆ. ಗುಂಡಾರಿಸಿದವರು ಕಾಂಗ್ರೆಸ್ ಅವರು, ಸತ್ತೋನು ಕಾಂಗ್ರೆಸ್ ಅವನು, ಗಲಭೆ ಎಬರಿಸಿದ್ದು, ಪೋಸ್ಟ್ರು ತಂದು ಬ್ಯಾನರ್ ತಂದು ಕಟ್ಟಿದ್ದು ಕಾಂಗ್ರೆಸ್ ಅವರೇ. ಆದರೆ ಇಲ್ಲಿ ಬಂಧಿಸಿದ್ದು ಯಾರನ್ನ ಅಂದರೆ 10 ಜನ ಕಾಂಗ್ರೆಸ್ ಅವ್ರನ್ನ, 10 ಜನ ಬಿ ಜೆ ಪಿಯವ್ರನ್ನ. ಏನರ್ಥ? ತಪ್ಪು ಮಾಡಿದವ್ರನ್ನ ನೀವು ಬಂಧಿಸ್ಬೇಕೇ ಹೊರತು ತಪ್ಪು ಮಾಡದಿದ್ದವ್ರನ್ನ ಯಾಕೆ ಬಂಧಿಸ್ತೀರಾ? ಜನಾರ್ದನ್ ರೆಡ್ಡಿ ನಮ್ಮ ಮನೆ ಮುಂದೆ ಬಂದು ಫ್ಲೆಕ್ಸ್ ಕಟ್ಟು ಅಂತ ಹೇಳಿದ್ದ. ನಾನೇ ಹೋಗಿ ನೋಡಿದ್ದೀನಿ, ಅವ್ರ ಮನೆ ಮುಂದೆನೇ ಬಂದು ಫ್ಲೆಕ್ಸ್ ಕಟ್ಟಿದ್ದಾರೆ, ಅವ್ರ ಗೇಟ್ಗೆ ಕಟ್ಟಿದ್ದಾರೆ, ಅವ್ರ ಕಾಂಪೌಂಡ್ಗೆ ಕಟ್ಟಿದ್ದಾರೆ. 500 ಮೀಟರ್ ದೂರದಲ್ಲಿ ಕಟ್ಟಿದ್ದಾರೆ. ಇಲ್ಲ, ನಾನೇ ಹೋಗಿದ್ನಲ್ಲ. 500 ಮೀಟ್ರ್ ಅಲ್ಲ, 10 ಮೀಟ್ರ್ ದೂರದಲ್ಲಿ ಕಟ್ಟಿದ್ರು ಈ ಗಲಾಟೆ ಆಗ್ತಾ ಇರಲಿಲ್ಲ. ಅವ್ರ ರೋಡಿಂದ ಆ ಕಡೆ ಫುಟ್ಪಾತ್ ಆ ಭಾಗದಲ್ಲಿ ಕಟ್ಟಿದ್ರು ಏನು ಗಲಾಟೆ ಆಗ್ತಾ ಇಲ್ಲ. ಮನೆ ಕಾಂಪೌಂಡು, ಅವರು ಬೇಲಿ ಕಾಂಪೌಂಡ್ಗೆ ಕಟ್ಟಿದ್ದಾರೆ, ನಾನೇ ಸ್ವತಃ ನೋಡಿದ್ದೀನಿ. ಅಂದರೆ ಜನಾರ್ದನ್ ರೆಡ್ಡಿನ ಮುಗಿಸ್ಬೇಕು. ಇನ್ನೇನು ಚುನಾವಣೆ ಬರ್ತಾ ಇದೆ, ಇನ್ನೆರಡು ವರ್ಷದಲ್ಲಿ ಚುನಾವಣೆ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಬಿ ಜೆ ಪಿಗೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲುರವರು ನಾಯಕತ್ವ ಇದೆ. ಇವ್ರನ್ನ ಮುಗಿಸ್ತಾರೆ ನಮಗೆ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಈಸಿ ಆಗ್ತೈತೆ ಅಂತ ಮಾಡಿರೋ ಕುತಂತ್ರ ಅನಿಸ್ತತೆ. ಇಟ್ಸ್ ಎ ಪ್ರೀ ಪ್ಲ್ಯಾನ್ಡ್ ಹಲ್ಲೆ ಅಂತ ಅನಿಸುತ್ತೆ ನನಗೆ. ಇವತ್ತು ರಾತ್ರಿ ಮೋಸ್ಟ್ಲಿ 8:30ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರ ಅಪಾಯಿಂಟ್ಮೆಂಟು ಕೇಳಿದ್ದೀನಿ. ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. 8:15 ಮೋಸ್ಟ್ಲಿ 8:15 ಅವರ ನಡ್ಡಾ ಅವ್ರನ್ನ ಭೇಟಿ ಮಾಡ್ತೀನಿ. ನಾಳೆ ನಮ್ಮ HD ಕುಮಾರಸ್ವಾಮಿ ಅವರು, ನಮ್ಮ ಕೇಂದ್ರದ ಸಚಿವರು, ಜನತಾದಳದ ಅಧ್ಯಕ್ಷರು, ಅವ್ರನ್ನೂ ಕೂಡ ಭೇಟಿ ಮಾಡುವಂಥ ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದೀನಿ.